ಬಟ್ ನಮ್ಮದು ಆ್ಯಕ್ಚುಲಿ ಸಡನ್ ಟ್ರಿಪ್ ಇದು. ಸೊ ಎದ್ವಿ, ಹಿಂಗೆ ಹೋಗೋಣ ಅಂದ್ಕೊಂಡ್ವಿ, ಹೋಗ್ತಾ ಇದ್ದೀವಿ. ಏನು ಹೇಳ್ತೀಯ ಖುಷಿ? ಏನು ಹೇಳ್ತೀಯ ಅಂದರೆ ನಾಲ್ಗೆ ತೋರಿಸ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಆ್ಯಂಡ್ ಇಲ್ಲಿದ್ದಾರೆ ಖುಷಿ ಡಬಲ್ ಐ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮ್ಯಾಮೆ ಪ್ಯಾಕೋ ಪ್ಯಾಂಟ್ಸ್ ಹಾಕ್ಕೊಂಡು. ಓಕೆ ಸಾರಿ, ನಮ್ದೆಲ್ಲ ವಿಚಾರ ಏನಂದರೆ ಸಡನ್ ಟ್ರಿಪ್ ಅನ್ನೋದು ತುಂಬ ಈ ಹುಡುಗರು ಆಗಿರ್ಬೋದು, ಯೂತ್ಸ್ಗೆ ತುಂಬ ಹೆವಿ ಪ್ಲಾನ್ಸ್ ಮಾಡ್ತಾರೆ. ಬಟ್ ನಮ್ಮದು ಆ್ಯಕ್ಚುಲಿ ಸಡನ್ ಟ್ರಿಪ್ ಇದು. ಸೊ ಎದ್ವಿ, ಹಿಂಗೆ ಹೋಗೋಣ ಅಂದ್ಕೊಂಡ್ವಿ, ಹೋಗ್ತಾ ಇದ್ದೀವಿ. ಏನು ಹೇಳ್ತೀಯ ಖುಷಿ? ಏನು ಹೇಳ್ತೀಯ ಅಂದರೆ ನಾಲ್ಗೆ ತೋರಿಸೋಗ್ತೀನಿ. ಯಾವ ಇವೆಲ್ಲ ಸರಿ, ಇಲ್ಲೇ ಮುಗ್ದಿಲ್ಲ, ಇದು ಸ್ಟಾರ್ಟಿಂಗ್, ಇದು ನಾವು ಹೋಗ್ತೀವಿ. ಸೊ ಒಂದೊಂದೇ ಜರ್ನಿ ತೋರಿಸ್ತೀವಿ. ಅಲ್ಲಿ ತನಕ ಅಷ್ಟಕ್ಕೆ ಬಾಯ್. ಸೊ ನಾವು ಬಂದಿದ್ದೀವಿ ಇವಾಗ ದೇವಸ್ಥಾನಕ್ಕೆ, ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ಗ್ಯಾಂಗಿಂಗ್ ಎಲ್ಲ ಇಲ್ಲೇ ಇದ್ದಾರೆ. ನಮಸ್ಕಾರ. ಎಷ್ಟು ಸಾಧು ತರ ಆಡ್ತಾರೆ. ಯಾರು ಸಾಧುಗಳಲ್ಲ, ಎಲ್ಲ ಪಾಪಿಗಳು. ಇದಂತೂ ದೊಡ್ಡ ಪಾಪಿ. ಮೆಂಟರ್. ವೇರ್ ಆರ್ ವಿ ಗೋಯಿಂಗ್? ಎಲ್ಲಿ ಹೋಗ್ತಿದ್ದೆ ದೇವ್ರನ್ನ ಇನ್ನೂ ಗೊತ್ತಿಲ್ಲ, ಪ್ಲಾನೇ ಇಲ್ಲ. ಕಾರ್ ಹೋಗೋ ತನಕ ಡಿಸೈಡ್ ಆಗುತ್ತೆ ಎಲ್ಲಿ ಹೋಗ್ತೀವಿ ಅಂತ. ಸೇ ಹಾಯ್ ಟು ಮೈ ಮೆಂಟರ್ ಮಿಸ್ಟರ್ ತೇಜಸ್ ಆರಾಧ್ಯ. ತಗ್ಲಾಕೋಯೋದು ನೀನು, ಎಲ್ಲಿ ಸಿಗಾಕೋತೀಯ? ಇದೆಲ್ಲ ಆ್ಯಡ್ ಆಗುತ್ತೆ. ಇವ್ರುಗಳು ಆಡೋ ಆಟಗಳು ನಿಮಗೆ ಗೊತ್ತೇ ಇಲ್ಲ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇವ್ರುಗಳೆಲ್ಲ ಸಾಚ್ರು ಅಂತ ಅನ್ಕೊಂಡಿದ್ರೆ ದೊಡ್ಡ ತಪ್ಪು. ಇವರಿಬ್ರಂತೂ ನಾನು ದೊಡ್ಡ ಕಂಪ್ಲೀಟ್ ಸಾಚಾನೆ ಅಪ್ಪ ನಮ್ಗೆ. ಯಾಕಂದ್ರೆ ಪಂಚೆ ಬಿಚ್ತಾರೆ ನಾನಲ್ಲ. ಗಾಡ್ ಸೇವ್ ಅಸ್ ಫ್ರಮ್ ದೀಸ್ ಟು. ಇವ್ರುಗಳು ಜಬರ್ದಸ್ತ್ ಫೀಲ್ಸ್ ಇಲ್ಲಿ ತಗೋತಿದ್ದಾರೆ. ಜಬರ್ದಸ್ತ್ ಅಲ್ಲಿ ಇವ್ರು ಮೇಕಪ್ ಬಂದಾಕಿನಿ ಜಬರ್ದಸ್ತಲ್ಲಿ. ಇವರು ಫ್ಲರ್ಟ್ ಮಾಡ್ತಿದ್ರು. ಸೊ ಇಲ್ಲೂ ಕೂಡ ಫ್ಲರ್ಟ್ ಮಾಡೋದಕ್ಕೆ ಯಾರಿದ್ದಾರೆ ಅಂತ ಹುಡುಕ್ತಾರೆ. ಅಲ್ಲೊಬ್ರು ಮಟನ್ ಸ್ಟಾಲ್ ಮಂಚ ಅಂತೆ. ಬಟ್ ಇವಾಗ ಸದ್ಯಕ್ಕೆ ಫ್ರೀ ಶೋ ಮಂಚ ಆಗೋಗಿದ್ದಾರೆ. ಶಿವರ್ ಹೇಳ್ತಿದ್ರು ಮುಂದಿನ ನಿಲ್ದಾಣ ಹೊಟ್ಟೆ ಎಸಿತಾ ಇದೆ, ತಿಂಡಿ ತಿಂದಿಲ್ಲ ಬೆಳಗ್ಗೆ ಅಂತ. ಬರೀ ಎಲ್ಲರೂ ಸೇರಿ 2 ಇಡ್ಲಿ ತಿಂದಿದ್ದೀವಿ ಅಷ್ಟೇ. ಬರೀ ಡೌಗಳಿಂದ. ಯಾಕಂದ್ರೆ ಅದೇನು ನೋಡಿ, ಮನ್ಸು ಒಪ್ತಾ ಇಲ್ಲ ಹೊಟ್ಟೆಗೆ ಏನಾರು ಬಿದ್ದಿಲ್ಲ ಅಂದ್ರೆ. ಸೊ ಅದಕ್ಕೆ ಇವಾಗ ಎಲ್ಲಿ ಹೋಗ್ತಾ ಇದೀವಿ, ಏನ್ ತಿನ್ನಕ್ ಹೋಗ್ತಾ ಇದೀವಿ? ನಾವ್ ತಿನ್ನಕ್ಕಂತೂ ಹೋಗ್ತಿಲ್ಲ. ಇಲ್ಲಿ ಎಲ್ರಿಗೂ ಹೊಟ್ಟೆ ತುಂಬಿದೆ, ತೇಜಸ್ ಒಬ್ರಿಗೆ ಬಿಟ್ಟು. ಇವತ್ತು ರಾಮನವಮಿ, ಎಲ್ಲಿ ಪಾನಕ ಮಜ್ಜಿಗೆ ಎಲ್ಲೆಲ್ಲಿ ಕೊಡ್ತಾ ಇರ್ತಾರೋ ಅಲ್ಲಿ ಹೋಗಿ ಸ್ಟಾಪ್ ಮಾಡಿ. ಓ ಹಂಗಾರೆ 1-2 ಬಾಟ್ಲೂ ಬೇಕಲ್ಲ? ಬಾಟ್ಲುಗಳು ಐತೆ, ತಗೋಣ. ಓಕೆ, ಮಜ್ಜಿಗೆ ಪಾನಕ ಹಾಕ್ಕೊಂಡು ರೋಡ್ ಉದ್ದ ಕುಡ್ಕೊ ಹೋಗ್ತೀವಿ ನಾವು. ಏನಾದ್ರೂ ವೈಟ್ ರೈಸ್ ತಗೊಂಡು ಮಜ್ಜಿಗೆ ಹಾಕೊಂಡು ತಿನ್ನೋಣ ಅಷ್ಟೇ. ಇದು ಚೆನ್ನಾಗಿದೆ ಐಡಿಯಾ. ಕೊಡ್ತಾರೆ ಬ್ರೋ, ನೆನ್ಸ್ಕೊಳಕ್ ಬ್ರೋ. ಕೋಸಂಬರಿ ಕೊಟ್ರೆ ಬೇಳೆ ಸಾರು ತಗೊಳ್ಳೋಣ, ಜೊತೆಗೆ ಹಪ್ಪಳ ತಗೊಂಡ್ಬಿಡೋಣ. ಸೊ ಇಲ್ಲಿ ನಮ್ಮ ಗೌತು ಅವರೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ ಇವತ್ತಿನ ಬ್ಲಾಗ್ ಅಲ್ಲಿ. ಬಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ, ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಅವರೆಲ್ಲ ಇರ್ತಾರೆ. ಸೊ ಯಾಕೆ ಮಿಸ್ ಆಗಿದ್ದಾರೆ ಅಂದ್ರೆ ಬೆಳಗಿನ ಜಾವ ಆಗಿರೋ ಪ್ಲಾನ್ ಇದು. ಆಬ್ವಿಯಸ್ಲಿ ಯಾರು ಬರಲ್ಲ, ಕೆಲ್ಸಗಳು ಇರ್ತವೆ ಎಲ್ರಿಗೂ. ಹಾಗಂತ ನಾವು ಕೆಲಸ ಇಲ್ದಿರೋರಲ್ಲ, ಎಲ್ರಿಗೂ ರಜಾ ಇದೆ. ಫ್ರೀ ಇದೀವಿ ಅಷ್ಟೇ. ನಾಳೆಯಿಂದ ನಮಗೂ ಮುಕ್ಲಾರೆ ಕೆಲಸ ಇರುತ್ತೆ. ಏನ್ ಮಾಡೋದು? ಮುಕ್ಲಾರೆ ಕೆಲಸ ಇರಲ್ಲ, ಡಾನ್ಸ್. ಓಕೆ, ಸೊ ಬ್ರೇಕಿಂಗ್ ನ್ಯೂಸ್, ತೇಜಸ್ ಆರಾಧ್ಯ ಅವರು 13 kgs ಇಳಿಸಿದ್ದಾರೆ. ಅಲ್ಲೋ ಕರೆಕ್ಟ್ ಆಗಿ 13.6 ಅಂತ. ಯಾವ ತರ ಸಪೋರ್ಟ್ ಕೊಡ್ತಾ ಇದೀಯ ನೀನು? ಆದ್ರೆ ಸೊ ಅವ್ರೊಬ್ರಿಗೆ ಫೀಲ್ ಬಂದಿರೋದು ದಟ್ ಅವರು ಸಣ್ಣ ಆಗ್ತಿದ್ದಾರೆ ಅಂತ. ನಮ್ಗೆ ಯಾರಿಗೂ ಅವ್ರು ಸಣ್ಣ ಆಗ್ತಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ನೋಡಿರ್ಬೋದು,
ಆಲ್ರೆಡಿ 2 ಸತಿ ತಿಂಡಿ ತಿಂದ್ರು 3ನೇ ಸತಿ ತಿಂಡಿಗೆ ಸ್ಟಾಪ್ ಕೇಳ್ತಿದ್ದಾರೆ. ಇದೊಳ್ಳೆ ಸರಿ ಇವತ್ತು ಗುರು ಮನುಷ್ಯ ತಿನ್ಬಾರ್ದಾ ಇಲ್ಲ ಹೋಗ್ತಾರ ವಾಂಟಿ ಮೇಲೆ ನನಗೂ ಹೊಟ್ಟೆ ಸಿಗ್ತೈತೆ ನಾನು ಏನ್ ಮಾಡ್ತೀನಿ ಏನಾದ್ರು ಒಂದು ಗತಿ ಆಗಿರುತ್ತೆ ಅವಳಿಗೆ. ಸೊ ಕೆಲವೊಬ್ಬರಿಗೆ ಕಾರ್ ಓಡ್ಸಕ್ ಬರಲ್ಲ, ಆದ್ರೂ ಹಿಂದೆ ಕೂತ್ಕೊಂಡು ಈ ಶೋಕಿಗಳು ಮಾಡ್ತಾರೆ ನೋಡಿ. ಯಾವ ಇವೆಲ್ಲ ರೀಲ್ಸ್ ತಗೋತಿದಾರೆ ಅಲ್ಲಿ ಇಬ್ರು ಕೂತಿರೋರ್ಗು ಗಾಡಿ ಓಡ್ಸಕ್ ಬರಲ್ಲ. ಇಷ್ಟ ಮಾಡಬಾರ್ದು. ಬ್ರೋ ನಿನ್ ಸ್ಟೇರಿಂಗ್ ನೋಡ್ಕೊ ನನ್ ಸ್ಟೇರಿಂಗ್ ನೋಡ್ಕೊತಾ ಇದೀನಿ ಒಂದೇ ಗೇರ್ ಇರೋದು ಇದಕ್ಕೆ. ಯಾವ್ದಾದ್ರು ಡ್ರೈವಿಂಗ್ ಸ್ಕೂಲ್ ಇದ್ರೆ ದಯವಿಟ್ಟು ಇವರಿಬ್ರನ್ನ ಸೇರಿಸ್ಕೊಂಡು ಕೊಲಾಬ್ರೇಷನ್ ಅಲ್ಲಿ ಇದ್ರೆ ಕೊಲಾಬ್ರೇಷನ್ ಅಲ್ಲಿ ಇವರಿಬ್ಬರಿಗೆ ಡ್ರೈವಿಂಗ್ ಹೇಳ್ಕೊಡಿ. ಅಂಡ್ ಇವಾಗ ಟ್ರಾಫಿಕ್ ಜಾಮ್ ಆಗಿದೆ. ಯಾವ ರೇಂಜ್ಗೆ ನುಗ್ತವ್ರೆ ಅಂದ್ರೆ ಇವರು ಬಾಬಾ ಯಾವ ರೇಂಜ್ಗೆ ಹರಸಾಹಸ ಮಾಡ್ತವ್ರೆ ಅಂದ್ರೆ ಕಂಡಕ್ಟರ್ ಎಲ್ಲ ಕೆಳಗಡೆ ಇಳಿದ್ ಬಂದವ್ರೆ ಲವಿ ಡವಿ ಆಗ್ಬಿಟ್ಟೈತೆ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ಇದೆಲ್ಲ ಆಗ್ತೀಯಾ ತೊಂಡೈಕ್ಳು ಸಾವಾಸ 3 ಉಪವಾಸ. ನೋಡಿ ಇಲ್ಲಿ ಬಂದ್ವಿ. ಎಲ್ಲಿ ಯಾವ್ದು ಗೋಪಾಲ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದ್ವಿ. 800 ರೂಪಾಯಿ ಕೇಳ್ತಾವ್ರೆ ಕರ್ಕೊಂಡು ಹೋಗಕ್ ಮೇಲೆ. ಸೊ ಯೋಚನೆ ಮಾಡ್ತಾ ಇದೀವಿ ಕರ್ಕೊಂಡೋಗಕ್ ಮೇಲೆ ಅಂತ ಅನ್ಬೇಡ, ದೇವಸ್ಥಾನಕ್ಕೆ ಕರ್ಕೊಂಡೋಗಕ್ಕೆ ಅಂತ ಹೇಳು. ಹೋಗಿ ಹಿಂಗೆ ಕರ್ಕೊಂಡ್ ಬಿಡ್ತಾರೆ. 800 ರೂಪಾಯಿ ಕೇಳ್ತಾ ಇದಾರೆ. ಬಾರ್ಗೇನ್ ಮಾಡಿದ್ವಿ ಟ್ರೈ ಮಾಡಕ್ಕೆ, ಬಟ್ ಆಗ್ಲಿಲ್ಲ. 1 ಅವರ್ ಕಾಯ್ಬೇಕು ಬಸ್ಸಿಗೆ. ಇನ್ನೂ ಸ್ವಲ್ಪ ಜನ ಇದ್ರೆ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡೋದು ಜೀಪಲ್ಲಿ. ನಾವು ಬೇಗನೆ ಬಂದ್ವಿ ಆಯ್ತಾ, ಬಸ್ ಇತ್ತು. ಆದ್ರೆ ಈ ವ್ಯಕ್ತಿ ಇದಾರಲ್ಲ ಇವರು ಲೇಟ್ ಮಾಡಿದ್ರು, ಹಾಗಾಗಿ ಬಸ್ ಹೋಯ್ತು. ಇವಾಗ ಆಗಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ಇವಾಗ 1 ಅವರ್ ಕಾಯ್ಬೇಕು. ಲೈಫಲ್ಲಿ ಒಂದು ವಾಶ್ರೂಮ್ ಹೋಗಿ ಇಷ್ಟು ದುಬಾರಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಬೆಂಗಳೂರಿನಿಂದ ದುಬಾರಿ ಇದೆ. ಆಶ್ರಮಲ್ಲಿ ಹೋಗಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, 10 ರೂಪಾಯಿ ಕೊಡಿ ಅಂತಾರೆ. ಈ ಜಾಗಕ್ಕೆಲ್ಲ ಬರ್ಬೇಕಾದ್ರೆ ದಯವಿಟ್ಟು 500 ರೂಪಾಯಿ 2000 ರೂಪಾಯಿ ನೋಟ್ ತರಕ್ಕೆ ಹೋಗ್ಬೇಡ್ರಿ. 100 ರೂಪಾಯಿ ನೋಟ್ ಅಂತೂ ತರಕ್ಕೆ ಹೋಗ್ಬೇಡ್ರಿ. ಒಂದಾನಾಗ ಹೋದ್ರೆ 10 ರೂಪಾಯಿ ಇಸ್ಕೊತಾರೆ ಗುರು. ಯಾವ್ದು ಗುರು ಇದು? ಹೇಳಿದ್ರೆ ರೀಸನ್ ಕಾರ್ಡ್ ಅಂತ. ಯಾವ ಕಾರ್ಡಲ್ಲಿ ಇದೆಯೋ ಗೊತ್ತಿಲ್ಲ. ಕಾರ್ಡ್ ಕರ್ಕೊಂಬಂದು ಮಹಾನ್ ಭಾವರು ಕ್ಯಾಮ್ರಾ ಹಿಂದೆ ನಮ್ಗಾಗಿ ಕಟ್ಟಾದ್ಮೇಲೆ ಕ್ಯಾಮ್ರಾ ಕಟ್ಟಾದ್ಮೇಲೆ ಮಾತಾಡ್ತೀವಿ. ಬೆಂಗಳೂರಿಗೆ ಹೋಗೋ ತನಕ ಇನ್ನೊಂದು ಏನೇನು ಅನ್ಭವಿಸೋದು. ಕರೆಕ್ಟಾಗಿ 12 ಗಂಟೆ ಹೇಳಿ ಮಹಾ ಜನತೆಗಳೇ ಹೇಳಿ. ಧರ್ಮನ ಅಮ್ಮನ ಪಾಸಾದೆ ಬೆಟ್ಟಕ್ಕೆ ಹೋಗೋದಲ್ಲಿ ಫೇಲ್ ಆದೆ. ಯಾವ್ರಿಂದ ಬಂದಿದ್ದೀರಪ್ಪ? ಅಣ್ಣ ಬೆಂಗಳೂರಿಂದ ನನ್ನ ಹತ್ರ ಎರಡೇ ಬಂದಾಡು ಫೈನಲಿ ಬಸ್ ಹೊರಡ್ತಿದೆ. ಇವರ ಎನರ್ಜಿ ತಿನ್ನಕ್ ಹೋಯ್ತಾ ಇದೀನಿ ಗುರು. ಯಾರು ಏನಾರು ಅನ್ಕೊಳ್ರಿ. ವಿಡಿಯೋ ಮಾಡ್ಕೊಂಡು ಸಂಜೆ ಇದು ಫುಲ್ ಓಡಿಸಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ನೋಡದ ಹಿಂಗ್ ಮಲ್ಗವನೆ ನೋಡಿ. ಓಕೆ, ಮೈಸೂರು ಟ್ರಿಪ್ ಆಯಿತು. ಸೊ ಆ್ಯಕ್ಚುಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸೊ ಚಾರ್ಜಿಂಗ್ ಹಾಕೊಂಡಿರಲಿಲ್ಲ. ಸೊ ವೈರ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಶಿವು ಮನೆಯವ್ರ ಹತ್ರ ನಿಲ್ಲಿಸಿ
ಅವ್ರನ್ನ ಡ್ರಾಪ್ ಮಾಡಿ ವೈರ್ ಇಸ್ಕೊಂಡು ಚಾರ್ಜಿಂಗ್ ಹಾಕಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಪಾಪ ಫುಲ್ ಫ್ಲಾಟ್ ಆಗಿದೆ ಹುಡುಗ. ಸೊ ನೈಟ್ ಇರೋದ್ರಿಂದ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಲೈಟ್ ಹಾಕೋಕ್ಕೂ ಆಗಲ್ಲ, ಯಾಕಂದರೆ ಖುಷಿ ಡ್ರೈವ್ ಮಾಡ್ತಾ ಇದ್ದಾಳೆ. ಸೊ ಟ್ರಿಪ್ಪು ಮಸ್ತಾಗಿತ್ತು. ಎಂಜಾಯ್ಮೆಂಟ್ ಆಬ್ವಿಯಸ್ಲಿ ನಾವೆಲ್ಲ ಹೋಗ್ತೀವಿ ಅಂದರೆ ಎಂಜಾಯ್ ಮಾಡೇ ಮಾಡ್ತೀವಿ, ಆ ಥರ ಪ್ರಾಬ್ಲಮ್ ಏನಿಲ್ಲ. ಸೊ ಓವರ್ ಆಲ್ ಟ್ರಿಪ್ ಬಂದು ಮಸ್ತಾಗಿತ್ತು. ಸೊ ಖುಷಿ ಹೆಂಗಿತ್ತು ಟ್ರಿಪ್ಪು? ಅಷ್ಟೇ ಅವಳು ಬರೋದು ಇವಾಗ ಸದ್ಯಕ್ಕೆ, ಅವಳು ಫುಲ್ ಟಯರ್ಡ್ ಆಗಿದ್ದಾಳೆ. ಸೊ ನೋಡಿ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ವಾಗ ಯಾವುದು ಅಂತ ಕಮೆಂಟ್ ಮಾಡಿ. ನಾವು ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಬಂದೇ ಬರ್ತೀವಿ. ನೆಕ್ಸ್ಟ್ ಬ್ಲಾಗ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಟ್ರಾವೆಲಿಂಗ್ ಹಾಕ್ತೀವೋ ಅಲ್ಲೋ ಗೊತ್ತಿಲ್ಲ, ಬಟ್ ಫುಡ್ ಬ್ಲಾಗಿಂಗ್ ಅಂತ ಬರ್ತಾ ಇದ್ದೀವಿ. ಸೊ ವಿಚಿತ್ರವಾದ ಫುಡ್ಗಳನ್ನ ಟ್ರೈ ಮಾಡೋಣ ಅಂತ. ಸೊ ಐ ಹೋಪ್ ಅಲ್ಲಿ ತನಕ ಎಲ್ಲರೂ ಕಾಯ್ತೀರಾ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಸ್. ಬಾಯ್ ಬಾಯ್. ಹ್ಯಾವ್ ಅ ಗ್ರೇಟ್ ಡೇ. ಯಾ ಬಾಯ್.